ಸೇನೆ ದಾಳಿಗೆ 3 ಉಗ್ರ ಕಮಾಂಡರ್ ಫಿನಿಶ್. ಉಗ್ರ ಬದ್ರುದ್ದೀನ್, ಹಾಫಿಜ್ ಅಬ್ದುಲ್ ಮಲಿಕ್, ಮುದಾರಿಸ್ನ ಹೊಡೆದುರುಳಿಸಿರುವಂತ ಭಾರತೀಯ ಸೇನೆ. ಎಲ್ಇಟಿ ಕಮಾಂಡರ್ ಆಗಿರುವಂತ ಉಗ್ರರು ಹತರಾಗಿದ್ದಾರೆ. ಸೇನೆ ದಾಳಿಗೆ 3 ಉಗ್ರ ಕಮಾಂಡರ್ಗಳನ್ನ ಫಿನಿಶ್ ಮಾಡಿರೋದು. 3 ಉಗ್ರರು ಫಿನಿಶ್ ಆಗಿದ್ದಾರೆ. ಉಗ್ರ ಬದ್ರುದ್ದೀನ್, ಹಾಫಿಜ್ ಅಬ್ದುಲ್ ಮಲಿಕ್ ಹಾಗೇನೆ ಮುದಾಸಿರ್ ಹೊಡೆದುರುಳಿಸುವಲ್ಲಿ ಸಕ್ಸಸ್ ಆಗಲಾಗಿದೆ. ಮೊದಲು ಇವರನ್ನು ಮುಗಿಸ್ಬೇಕು ಅನ್ನೋದೇ ಟಾರ್ಗೆಟ್ ಇದ್ದಿದ್ದು. ಮೊದಲಿಗೆ ಇವರನ್ನು ಮುಗಿಸ್ಬಿಟ್ರೆ ಇನ್ಯಾರು ಟ್ರೈನಿಂಗ್ ಕೊಡುವಂಥ ನಿಟ್ಟಿನಲ್ಲಿ ಇರೋದಿಲ್ಲ ಅಂತ. ಹಾಗಾಗಿಯೇ ಈ ಕೆಲಸವನ್ನು ಮಾಡಲಾಗಿತ್ತು. ಇದೀಗ ಸಕ್ಸಸ್ ಆಗಿದ್ದೀವಿ ಅದರಲ್ಲಿ ಅನ್ನೋದು ಹೆಮ್ಮೆಯ ವಿಚಾರ. ಮೋಸ್ಟ್ ಡೇಂಜರಸ್ ಉಗ್ರರನ್ನ ತಯಾರು ಮಾಡ್ತಾ ಇದ್ದಂಥ ತಾಣಗಳನ್ನೇ ಟಾರ್ಗೆಟ್ ಮಾಡಿದ್ದಿದ್ದು. ಅಲ್ಲಿದ್ದವರು ಮೋಸ್ಟ್ ವಾಂಟೆಡ್ಗಳೇ. ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೈಬಾ, ಹಿಜ್ಬುಲ್ ಮುಜಾಹಿದೀನ್ ಇದು ಉಗ್ರರ ಪ್ರಧಾನ ಕಚೇರಿಗಳಾಗಿದ್ವು. ಈ ಪ್ಲೇಸಸ್ಗಳು ಅವುಗಳನ್ನೇ ಟಾರ್ಗೆಟ್ ಮಾಡಲಾಗಿದ್ದು. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ 9 ಅಡುಗುತಾಣಗಳ ಮೇಲೆ ಭಾರತೀಯ ವಾಯುಸೇನೆ ದಾಳಿ ನಡೆಸಿರೋದು. ಭಾರತ ಧ್ವಂಸ ಮಾಡಿರುವ ಈ ಉಗ್ರರ ನೆಲೆಗಳು ಮೋಸ್ಟ್ ಡೇಂಜರಸ್ ತಾಣಗಳು ಅಂತಾನೆ ಗುರುತಿಸಿಕೊಂಡಿದ್ದು. ಇಡೀ ವಿಶ್ವಕ್ಕೆ ಇವು ಕಂಟಕವಾಗಿದ್ದು. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಅಡಗಿಸಿ ಇಡಲಾಗಿತ್ತು. ಜೊತೆಗೆ ವಿಶ್ವದಾದ್ಯಂತ ವಿವಿಧೆಡೆಗೆ ಕಳಿಸೋಕೆ ಇಲ್ಲಿ ತರಬೇತಿ ಮಾಡ್ತಾ ಇದ್ರು. ನೋಡಿ, ಇದೀಗ ಈ ಅಟ್ಯಾಕ್ನಲ್ಲಿ ಎಲ್ಇಟಿ ಕಮಾಂಡರ್ ಆಗಿರುವಂತಹ ಉಗ್ರರು ಹತ ಆಗಿರೋದು. ಸೇನೆ ದಾಳಿಗೆ 3 ಉಗ್ರ ಕಮಾಂಡರ್ಗಳನ್ನ ಫಿನಿಶ್ ಮಾಡಲಾಗಿದೆ. ಉಗ್ರ ಬದ್ರುದ್ದೀನ್, ಹಾಫಿಜ್ ಅಬ್ದುಲ್ ಮಲಿಕ್ ಹಾಗೇನೆ ಮುದಾಸಿರ್ನ ಹೊಡೆದುರುಳಿಸಿದ ಭಾರತೀಯ ಸೇನೆ. ನೀವು ಆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಉಗ್ರ ಮಲಿಕ್ನನ್ನ ಹೊಡೆದು ಹಾಕಿರುವಂತ ಫೋಟೋ ನೀವು ಗಮನಿಸ್ತಾ ಇರೋದು. ಮಾಸ್ಟರ್ ಮೈಂಡ್ಗಳು ಇವರೆಲ್ಲ. ಎಲ್ಲರನ್ನ ತಯಾರು ಮಾಡ್ತಾ ಇದ್ದಿದ್ದೇ ಇವರು. ಮುಂದಾಳತ್ವ ವಹಿಸ್ಕೊಳ್ತಾ ಇದ್ದಿದ್ದು, ಸ್ಕೆಚ್ ಹಾಕ್ತಾ ಇದ್ದಿದ್ದು, ಸ್ಪಾಟ್ ಅನ್ನ ಗುರುತಿಸ್ತಾ ಇದ್ದಿದ್ದು, ಎಲ್ಲವನ್ನ ಮಾಡ್ತಿದ್ದಿದ್ದು ಇದೆ. ಉಗ್ರ ಹಾಫಿಜ್ ಅಬ್ದುಲ್ ಮಲಿಕ್ ಮೊದಲ ಫೋಟೋವನ್ನ ರಿಲೀಸ್ ಮಾಡಲಾಗಿದೆ. ಭಾರತೀಯ ಸೇನೆ ದಾಳಿಗೆ ಹತನಾದ ಅಬ್ದುಲ್ ಮಲಿಕ್. ಉಗ್ರ ಹಾಫಿಜ್ ಅಬ್ದುಲ್ ಮಲಿಕ್ ಮೊದಲ ಫೋಟೋ ನೀವು ಗಮನಿಸ್ತಾ ಇದ್ದೀರಾ. ಭಾರತೀಯ ಸೇನೆ ದಾಳಿಗೆ ಅಬ್ದುಲ್ ಮಲಿಕ್ ಹತನಾಗಿರುವಂತ ಫೋಟೋ ಇದು. ಫೋಟೋ ಸಮೇತವಾಗಿ ಪಾಕಿಸ್ತಾನಕ್ಕೆ ಸಾಕ್ಷಿನೂ ನೀಡ್ತಾ ಇದ್ದೀವಿ. ಸಾಕ್ಷಿ ಕೇಳ್ತಾ ಇದ್ರಲ್ಲ ಪಹಲ್ಗಾಮ್ ಅಟ್ಯಾಕಿಗೆ, ಸಾಕ್ಷಿ ಕೊಡಿ ಅಂತ ಕೊಡ್ತಾ ಇದ್ದೀವಿ, ತಗೊಳ್ಳಿ. ಭಾರತೀಯ ಸೇನೆ ದಾಳಿಗೆ ಹತನಾಗಿರೋದು ಉಗ್ರ ಹಾಫಿಜ್ ಅಬ್ದುಲ್ ಮಲಿಕ್ ಮೊದಲ ಫೋಟೋವನ್ನ ರಿಲೀಸ್ ಮಾಡಲಾಗಿದೆ. ಆ ಮೊದಲ ಫೋಟೋವನ್ನ ನೀವು TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಪ್ರಮುಖವಾಗಿ ಇದನ್ನೇ ಟಾರ್ಗೆಟ್ ಮಾಡಲಾಗಿತ್ತು. ಮೊದಲಿಗೆ ಪ್ರಮುಖರು, ಕಮಾಂಡರ್ಗಳು ಅಂತ ಯಾರ್ಯಾರು ಕರೆಸ್ಕೊಳ್ತಾ ಇದ್ರು, ಟ್ರೈನಿಂಗ್ ಯಾರ್ಯಾರು ಮಾಡ್ತಿದ್ರು, ಸ್ಕೆಚ್ ಹೇಗೆ ಹಾಕ್ತಾ ಇದ್ರು, ಆ ಪ್ರದೇಶಗಳು ಮತ್ತು ಆ ಪ್ರದೇಶದಲ್ಲಿ ಮುಂದಾಳತ್ವ ವಹಿಸ್ಕೊಳ್ತಾ ಇದ್ದವರು, ಇವ್ರುಗಳನ್ನ ಟಾರ್ಗೆಟ್ ಮಾಡಿ ಹೊಡೆದುರುಳಿಸಲಾಗಿದೆ. ಭಾರತ ಸೇನೆ ತೆಗೆದುಕೊಂಡ ನಿರ್ಧಾರಕ್ಕೆ ಇದೀಗ ಪ್ರತಿಫಲ ಸಿಗ್ತಾ ಇರೋದು. ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದೇ ಈ ಕಾರಣಕ್ಕಾಗಿ. ಪ್ರತಿ ಬಾರಿಯೂ ಬರೋದು, ಇಲ್ಲಿ ಅಟ್ಯಾಕ್ ಮಾಡೋದು, ಹೋಗೋದು, ಈ ಕೆಲಸ ಮಾಡ್ತಾ ಇದ್ರು. ಅದೆಲ್ಲದಕ್ಕೂ ಸೇರಿಸಿ ಒಂದು ಉತ್ತರ ಕೊಡಬೇಕು. ಕೊಟ್ಟರೆ 100ರಿಂದ 150 ಜನ ಉಗ್ರರು ಹೋಗೇ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿಯೇ ಈ ದಾಳಿಯನ್ನು ಮಾಡಿದ್ದು. ಸೊ ಅದು ಸಕ್ಸಸ್ ಆಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಉಗ್ರರ ಹುಟ್ಟಡಗಿಸ್ತಾ ಇದೆ ನಮ್ಮ ಭಾರತೀಯ ಸೇನೆ. ನಿದ್ದೆ ಗಣ್ಣಿನಲ್ಲೂ ಬೆಚ್ಚಿ ಬೀಳಬೇಕು, ಆ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು. ನಿದ್ದೆ ಗಣ್ಣಲ್ಲೂ ಕೂಡ ಅಯ್ಯೋ ಭಾರತ ಅಟ್ಯಾಕ್ ಮಾಡ್ತು ಅಂತ ಓಡೋಗ್ಬೇಕು, ಆ ಥರ ಪ್ಲ್ಯಾನ್ ಮಾಡಿಯೇ ಅಟ್ಯಾಕನ್ನು ಮಾಡಿರೋದು. ಪಾಕಿಸ್ತಾನ ಆಗಲಿ ಉಗ್ರರಾಗಿರಲಿ ಯೋಚನೆಯೂ ಮಾಡಿರಲಿಲ್ಲ. ಇಷ್ಟು ತಕ್ಷಣಕ್ಕೆ ಭಾರತ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತೆ, ಇಷ್ಟು ಶಾರ್ಟ್ ಟೈಮಲ್ಲಿ ಭಾರತ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತೆ, ಶಾರ್ಟ್ ಟೈಮಲ್ಲಿ ಯುದ್ಧಕ್ಕೆ ತಯಾರಾಗ್ಬಿಟ್ಟಿದೆ ಭಾರತ ಅನ್ನೋದನ್ನು ಗೆಸ್ ಕೂಡ ಮಾಡಿರಲಿಲ್ಲ, ಊಹಿಸಿಯೂ ಇರಲಿಲ್ಲ. ಅಷ್ಟರ ಒಳಗಡೆನೆ ಅದಕ್ಕೆ ಉತ್ತರವನ್ನು ಕೊಡುವ ಕೆಲಸವನ್ನು ಇಲ್ಲಿ ಮಾಡ್ತಾ ಇರೋದು.
ಪ್ರಮುಖವಾಗಿ ನಾವೇನು ಟಾರ್ಗೆಟ್ ಮಾಡಿದ್ವೋ ಆ ಟಾರ್ಗೆಟನ್ನು ರೀಚ್ ಆಗಿದ್ದೀವಿ ಅನ್ನುವಂಥದ್ದೇ ಹೆಮ್ಮೆಯ ವಿಚಾರ. ರಕ್ತ ಪಿಪಾಸುಗಳಿಗೆ ಸಿಂಧೂರದ ಶಾಪ ತಟ್ಟಿರೋದನ್ನು ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಾ. ಪಾಕ್ ಉಗ್ರರ 9 ಜಾಗಗಳ ಮೇಲೆ ಏರ್ ಸ್ಟ್ರೈಕ್ ಜೊತೆಗೆ ಅಡಗಿ ಕೂತಿದ್ರಲ್ಲ ಉಗ್ರರು, ಉಗ್ರ ಕಮಾಂಡರ್ಗಳು, ಅವ್ರುಗಳನ್ನು ಫಿನಿಶ್ ಮಾಡಲಾಗಿದೆ. ಮೊದಲಿಗೆ ಕಾಶ್ಮೀರದ ಸುತ್ತಮುತ್ತ ಇದ್ದಂಥ ಉಗ್ರರ ನಿವಾಸಗಳು, ಉಗ್ರರಿಗೆ ಆಶ್ರಯವಾಗಿದ್ದಂಥ ನಿವಾಸಗಳು, ಇನ್ಫಾರ್ಮರ್ಗಳು, ಅವ್ರ ಮನೆಗಳನ್ನು ಉಡಿಸ್ ಮಾಡಿದ್ವಿ. ಹೋಗ್ತಾ 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 ನಾವು ಪಾಕ್ ಆಕ್ರಮಿತ ಕಾಶ್ಮೀರ POK ಏನಿತ್ತು ಅದನ್ನು ಕ್ರಾಸ್ ಮಾಡ್ಕೊಂಡು ಹೋಗಿದ್ದೀವಿ. ಎಲ್ಲೆಲ್ಲಿ ಇವ್ರುಗಳು ಅಡಗಿ ಕೂತಿದ್ದಾರೋ, ಎಲ್ಲೆಲ್ಲಿ ದುಷ್ಕೃತ್ಯಗಳನ್ನು ಮಾಡ್ತಾ ಇದ್ದಾರೋ, ಎಲ್ಲೆಲ್ಲಿ ಪ್ಲಾನಿಂಗನ್ನು ನಡೆಸ್ತಾ ಇದ್ದಾರೋ ಅಲ್ಲಿ ಎಲ್ಲ ಕಡೆಯಲ್ಲೂ ಅಟ್ಯಾಕ್ ಆಗಬೇಕು ಅನ್ನೋದೇ ಮುಖ್ಯ ಉದ್ದೇಶ, ಮೊದಲ ಉದ್ದೇಶ ಆಗಿತ್ತು. ಅದೀಗ ಯಶಸ್ವಿ ಆಗಿದೆ ಅನ್ನೋದು ಖುಷಿಯ ವಿಚಾರ. ಸೇನೆಯ ದಾಳಿಗೆ ಉಗ್ರ ಕಮಾಂಡರ್ ಫಿನಿಶ್ ಆಗಿರೋದನ್ನು ನೀವು ನೋಡ್ತಾ ಇದ್ದೀರಾ. ಇದನ್ನೇ ಹೇಳಿದ್ದು, ಎಲ್ಲಿಯೇ ಅಡಗಿ ಕುಳಿತಿರಲಿ ಉಗ್ರನನ್ನು ಹುಡುಕಿ ಹುಡುಕಿ ಹೊಡಿತೀವಿ ಅಂತ ಹೇಳಿದ ಮಾತಿನ ಅರ್ಥವೇ ಇದು.